ಪ್ರಿಯಾಂಕಾ ಖರ್ಗೆ ಈಗ ಮಾತಾಡಿದ್ದಾರೆ, RSS ಅವರಿಗೆ ದುಡ್ಡು ನಾನೇ ಕೊಡ್ತೀವಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೊಟ್ಟು ಇಡೀ ದೇಶಾದ್ಯಂತ ಬೇಕಾದ್ರೆ ನಾವೇ ಕೊಡ್ತೀವಿ, ಸಂಬಳದಲ್ಲೇ ಕೊಡ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಮೊನ್ನೆ ಸದನದಲ್ಲಿ ಉತ್ತರ ಕೇಳಿದ್ರು, RSS ವಿರುದ್ಧ ಕೇಸ್ ಇದೆಯಂತ, ಯಾವುದೇ ಇಲ್ಲ ಅಂತ ಉತ್ತರ ಬಂದಿರೋದಕ್ಕೆ ರಿಜಿಸ್ಟರ್ ಆಗಿಲ್ಲ, ಹಂಗಾಗಿ ಮೊದಲು ರಿಜಿಸ್ಟರ್ ಆಗಲಿ, ರಿಜಿಸ್ಟರ್ ಅಂದ್ರೆ ಕೇಸ್ ಆಗುತ್ತೆ. ಅಲ್ಲ, ಸಂವಿಧಾನದಲ್ಲಿ ಇದೆಯಾ ಮಾಡ್ಕೊಳ್ಳೇಬೇಕು ಅಂತ ಫಸ್ಟು ಸಂವಿಧಾನ ಓದ್ಕೊಳ್ಳೋದು. ಅದು ಸಣ್ಣ ಪುಸ್ತಕ ಹಿಡ್ಕೊಂಬತ್ತಾರೆ ಸಂವಿಧಾನದ್ದು, ಇಷ್ಟೇ ಇಷ್ಟಾಗಲ್ಲ ಐತೆ. ಅದು ದೊಡ್ಡ ಪುಸ್ತಕ ಐತೆ, ಅಂಬೇಡ್ಕರ್ ಬರೆದಿರೋದು ದೊಡ್ಡ ಪುಸ್ತಕ ಅಲ್ಲನಪ್ಪ, ದೊಡ್ಡ ಪುಸ್ತಕ ಬರೆದವ್ರೆ. ಅದು 16 ಜನ 17 ಜನ ಸಮಿತಿ ಎಷ್ಟೋ ಗೊತ್ತಿಲ್ಲ, 17 25 19 ಜನ ಸಂವಿಧಾನ ಪುಸ್ತಕ ಬರೆದವರು. ದೊಡ್ಡ ಪುಸ್ತಕ ಇದೆ, ಜೋಬಲ್ಲಿ ಇರೋಂತ ಪುಸ್ತಕ ಸಂವಿಧಾನದ್ದು, ಜೋಬಲ್ಲಿ ಇಟ್ಕೊಂಡ್ ಬರೋ ಪುಸ್ತಕ ಅಲ್ಲ ಅದು ಸಂವಿಧಾನ. ತೋರಿಕೆಗಾಗಿ ಇಟ್ಕೊಳ್ಳೋ ಅಂತ ಸಂವಿಧಾನವನ್ನ ಅಂಬೇಡ್ಕರ್ ಅವರು ಬರೆದಿಲ್ಲ. ಅದಕ್ಕೆ ನಾನು ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತೀನಿ, ಆ ಸಂವಿಧಾನದ ಪುಸ್ತಕ ತೆಗೆದು ಅಲ್ಲಿ ಎಲ್ಲಿ ಓದಿ ಚಂದಾಗಿ ಮನದಟ್ಟು ಮಾಡ್ಕೊಂಡು ಯಾವ ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತ ಬರೆದಿದೆ. ನಾನು ಹೇಳ್ತಾ ಇರೋದು ಭಾರತದ ಸಂವಿಧಾನ ಒಂದೇ ಅಲ್ಲ, ಹಿಂದೆ ಬ್ರಿಟಿಷರಿದ್ರು, ಬ್ರಿಟಿಷರು ಅವ್ರದ್ದು ಒಂದು ಸಂವಿಧಾನ ಇತ್ತು, ಅವ್ರದ್ದು ಒಂದು ಕಾನೂನು ಕಟ್ಟಳೆ ಎಲ್ಲ ಇತ್ತು. ಅವರಿದ್ದಾಗೆ RSS ಓಪನ್ ಆಗಿತ್ತು, ಅವರೇ ಕೇಳಿಲ್ಲ. ಇದುವರೆಗೂ ಈ ದೇಶದ ಪ್ರಧಾನಿಗಳ ಆದರಲ್ಲ, ಯಾರ್ಯಾರು ಅವ್ರ ಕುಟುಂಬ, ಅಪ್ಪ ಅಮ್ಮ ಮಗ ಮೊಮ್ಮಗ ಎಲ್ಲರೂ ಆದರಲ್ಲ, ಇವ್ರು ಯಾರು ಕೇಳಿಲ್ಲ. ಅದರಿಂದ ಸಂವಿಧಾನ ಪುಸ್ತಕ ಓದಿ ಕೇಳಿ. ಇವರ ಸಂಘಟನೆಗಳಿಲ್ಲೆಲ್ಲ ಅವಲ್ಲ. ಬೆಂಗಳೂರಲ್ಲಿ ಕೆಲವು ಕ್ಲಬ್ಬೇ ಐತೆ, ಕ್ಲಬ್ಗಳೇ ಇನ್ನ ರಿಜಿಸ್ಟರ್ ಆಗಿಲ್ಲ. ಕ್ಲಬ್ಗಳು ಬೆಂಗಳೂರಲ್ಲಿರೋ ಕ್ಲಬ್ಬೇ ರಿಜಿಸ್ಟರ್ ಆಗಿಲ್ಲ, ಇನ್ನ ದಾಖಲೆ ಇದೆ ನನ್ನ ಹತ್ರ. ಕೆಲವು ಕ್ರಿಶ್ಚಿಯನ್ ಸಂಸ್ಥೆಗಳು ಇನ್ನೂ ರಿಜಿಸ್ಟರ್ ಆಗಿಲ್ಲ. ಇವರ ಐಯಿಂದ ಅದೇನೋ ಐನೋ ಓನೋ ಐಯಿಂದ ರಿಜಿಸ್ಟರ್ ಆಗೈತೆ. ಸಭೆಗಳೆಲ್ಲ ಮಾಡ್ತಾವ್ರಲ್ಲಪ್ಪ, ಯಾರ ಹೆಸರು ಪರ್ಮಿಷನ್ ಅಂತ ಇದ್ದೀರಾ? ಈಗ ಸಿದ್ದರಾಮಯ್ಯ ಮತ್ತೆ ಮಾಡಕ್ ಹೋಗ್ತಾವ್ರ ಐಯಿಂದ. ಹಿಂದೆ ಎಲ್ಲ ಸಿದ್ದರಾಮಯ್ಯ ಮಾಡಿದ್ರಲ್ಲ, ಐಯಿಂದ ರಿಜಿಸ್ಟರ್ ಆಗೈತಾ? ಆಗೈತಾ ಹೇಳಿ? ಗಣೇಶನ ಹಬ್ಬ, ದಾರಿಗೊಂದು ಗಣೇಶನ ಹಬ್ಬ ಇಟ್ಕೊಂಡಿರ್ತಾರೆ, ರಿಜಿಸ್ಟರ್ಗಳಾಗವ? ಕೇಳಿ. ಈಗ ಮೊಹರಂ ಮೊನ್ನೆ ಮೆರವಣಿಗೆ ಮಾಡಿದ್ರಲ್ಲ, ಅವರೆಲ್ಲ ರಿಜಿಸ್ಟರ್ ಆಗವ್ರ? ಮೆಂಬರ್ಶಿಪ್ ಇದೆಯಾ ಅವ್ರದೆಲ್ಲ? ಮೊಹರಂ ಮಾಡಿದವ್ರದೆಲ್ಲ ಮೆಂಬರ್ಶಿಪ್ ಇದೆಯೇನಪ್ಪ? ಮೆರವಣಿಗೆಗೆ ಹೋಗ್ಬೇಕಾದ್ರೆ ಮೆಂಬರ್ಶಿಪ್ ಇರಬೇಕಲ್ಲ, ಈ ಖರ್ಗೆ ಪ್ರಕಾರ ಮೆಂಬರ್ಶಿಪ್ ಇದೆಯಾ? ಅದಕ್ಕೆಲ್ಲ ಮೆಂಬರ್ಶಿಪ್ ಬೇಡ, RSS ಮಾತ್ರ ಮೆಂಬರ್ಶಿಪ್ ಬೇಕು. ಖರ್ಗೆ ರೂಲು ಇದು. ಆ ಸಂವಿಧಾನ ಬೇರೆ, ಅಂಬೇಡ್ಕರ್ದು ಒಂದು ಸಂವಿಧಾನ ಐತೆ, ಅದೆಲ್ಲ ನಾವು ಪೂಜ್ಯ ಭಾವನೆಯಿಂದ ನೋಡುವಂಥದ್ದು ಅಂಬೇಡ್ಕರ್. ಇದು ಖರ್ಗೆ ಸಂವಿಧಾನ ಇದು. ಅದರಿಂದ ಖರ್ಗೆ ಸಂವಿಧಾನ ನಾವು ಕಸದ ಬುಟ್ಟಿಗೆ ಹಾಕ್ಬಿಟ್ಟಿದ್ದೀವಿ. ಕಸದ ಬುಟ್ಟಿಗೆ ಹಾಕಿರೋದ್ರಿಂದ ಖರ್ಗೆ ಸಂವಿಧಾನ ನಮ್ಗೆ ಅಂಬೇಡ್ಕರ್ ಸಂವಿಧಾನ ಪೂಜ್ಯನೀಯ. ನಮ್ಗೆ ಈ ಖರ್ಗೆ ಸಂವಿಧಾನ ಇದೆಯಲ್ಲ, ಅದನ್ನು ನಮ್ಗೇನು ಕೇರ್ ಮಾಡಲ್ಲ ನಾವು. ಕರೆಕ್ಟಾ?